ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಕಾಯಿನ ಬಳಸ್ಕೊಂಡು ಚಟ್ನಿನ ಹೇಗೆ ಮಾಡೋದು ಅಂತ ಸಿಂಪಲ್ ರೆಸಿಪಿನ ನೋಡ್ಕೊಂಬರೋಣ. ಮೊದಲಿಗೆ ಟೊಮೊಟೊ ಕಾಯಿನ ಈ ಥರ ನೀರೊಳಗೆ ಹಾಕ್ಕೊಂಡು ತೊಳ್ಕೊಳ್ಳಿ ಮತ್ತು ನಂತರನೂ ಇನ್ನೊಂದು ಸರಿ ತೊಳಿಬೇಕಾಗುತ್ತೆ. ಯಾಕೆಂದರೆ ಮೇಲೆಲ್ಲ ಸಿಪ್ಪೆ ಮಣ್ಣು ಎಲ್ಲ ಅಂಟ್ಕೊಂಡಿರುತ್ತೆ, ಹಾಗಾಗಿ ನೀಟಾಗಿ ತೊಳ್ಕೊಳ್ಳಿ. ಕಾಯಿನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ಲೈಸಾಗಿ ಕಟ್ ಮಾಡಿದ್ದೀನಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಬೇಯಿಸಬೇಕು, ಸೊ ಆದ್ದರಿಂದ ನಾನು ಈ ಥರ ಕಟ್ ಮಾಡಿ ಮತ್ತೆ ನೀರು ಹಾಕ್ಕೊಂಡು ಇನ್ನೊಂದ್ಸಲ ತೊಳಿತಾ ಇದ್ದೀನಿ. ಏನಕ್ಕೆ ಅಂದರೆ ಇದರಲ್ಲಿ ಹುಳಿ ಅಂಶ ಇರುತ್ತೆ ಟೊಮೊಟೊ ಕಾಯಲ್ಲಿ. ಸೊ ಬೇಕಂದರೆ ತೊಳ್ಕೊಳ್ಳಿ, ಹುಳಿ ಇದ್ರೂ ತಿಂತೀನಿ ಅನ್ನೋದಾದರೆ ಹಾಗೆ ಹಾಕ್ಕೊಳ್ಳಿ, ತೊಳಿಬೇಕು ಅಂತ ಏನಿಲ್ಲ. ಸ್ವಲ್ಪ ಹುಳಿ ಕಮ್ಮಿ ಆಗಲಿ ಅಂದ್ಬಿಟ್ಟು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ವಾಶ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಹಾಗೆಯೇ ಡ್ರೈ ಫ್ರೈ ಮಾಡ್ಕೋಬೇಕು. ಇದನ್ನು ಕಡಲೆ ಬೀಜನ ತಗೊಂಡು ಒಂದು ಇಡಿ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ಸಿಪ್ಪೆನ ತೆಗಿಬೇಕು, ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಕಡಲೆ ಬೀಜ ಬಡವರ ಬಾದಾಮಿ ಅಂತಾರೆ, ಸಿಟಿಲೆಲ್ಲ ಬಾದಾಮಿನ ಯೂಸ್ ಮಾಡ್ತಾರೆ. ನಾವು ಕಡಲೆ ಬೀಜನ ಯೂಸ್ ಮಾಡ್ಕೋಬೋದು, ಬಾದಾಮಿ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡು ಇವಾಗ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 10 ಮೆಣಸಿನ್ಕಾಯಿ, ಖಾರ ತಿನ್ನೋದಾದರೆ ಜಾಸ್ತಿನ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಶುಂಠಿನ ಇವಾಗೇ ಆ್ಯಡ್ ಮಾಡ್ಬೋದು. ನಾನು ಶುಂಠಿನ ಕೊನೆಯಲ್ಲಿ ರುಬ್ಬೇಕಾದ್ರೆ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಆಮೇಲೆ ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ನಾವು ಹಚ್ಚಿಟ್ಕೊಂಡಿರೋಂಥ ಎಲ್ಲ ಟೊಮೊಟೊ ಕಾಯಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ಮುಚ್ಚಳ ಮುಚ್ಚಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ. ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇವನ್ನೆಲ್ಲವನ್ನು ರುಬ್ಬೋದಕ್ಕೆ ಹಾಕಬೇಕು. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಇದ್ದಾಗಲೇ ಹಾಕಿದರೆ ಆರಿಬಿಡುತ್ತೆ, ಇಲ್ಲ ಮಿಕ್ಸರ್ ಜಾರ್ ಕೆಟ್ಟೋಗ್ಬಿಡುತ್ತೆ. ಸೊ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ನಾನು ಬೆಲ್ಲ ಇರಲಿಲ್ಲ, ಸಕ್ಕರೆನ ಹಾಕಿದ್ದೀನಿ. ಬೇಕಿದ್ದರೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಬೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಾವು ಶುಂಠಿನ ಹಾಕ್ತಾಯಿದ್ದೀನಿ. ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕ್ಕೊಂಡು ಮೊದಲಿಗೆ ಚೂರು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಬೇಕು, ತೆಳ್ಳಗಿರಬೇಕು ಅಂತ ಜಾಸ್ತಿ ನೀರು ಹಾಕ್ಕೊಳ್ಳಿ, ಬೇಡ ಅಂದರೆ ಕಮ್ಮಿ ನೀರು ಹಾಕ್ಕೊಳ್ಳಿ. ಇವಾಗ ಮತ್ತೆ ಒಗ್ಗರಣೆ ಹಾಕಬೇಕು ಇದಕ್ಕೆ. ಸೊ ಒಂದು ಅದೇ ಪ್ಯಾನ್ಗೆ ಆಯಿಲ್ನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬೇಕಿದ್ದರೆ ಕಡಲೆಬೇಳೆ ಸೇರಿಸ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಅದು ಹಾಕಲೇಬೇಕು ಅಂತ ಏನಿಲ್ಲ, ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ನಂತರ ನಾವು ರುಬ್ಬಿರೋ ಅಂಥ ಎಲ್ಲವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೇನು ಕುದಿಸ್ಲೇಬೇಕು ಅಂತ ಏನಿಲ್ಲ, ನೀವು ಮೊದಲಿಗೆ ಎಲ್ಲವನ್ನು ಬೇಯಿಸಿದಿರಲ್ವ, ಹಾಗೆ ತಿಂದರೂ ಆಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀರ, ನೋಡಿಕೊಂಡು ಹಾಕ್ಕೊಳ್ಳಿ. ಫೈನಲಿ ಚಟ್ನಿ ರೆಡಿ ಆಯಿತು. ನಿಮಗೆ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನಾನು ಸೊಪ್ಪು ಇರಲಿಲ್ಲ, ಹಾಕಿಲ್ಲ. ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು, ಎಲ್ಲದೂ ಚೆನ್ನಾಗಿರುತ್ತೆ ಗ್ರೀನಿಶ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೋ ಮುಂದೆನೂ ಹಾಗೆ ಸಪೋರ್ಟ್ ಮಾಡಿ. ವ್ಯೂಸ್ ಕಮ್ಮಿ ಬರ್ತಾಯಿದೆ, ಹಾಗೆ ವ್ಯೂಸ್ ಆದರೆ ಲೈಕ್ಸ್ ಕೂಡ ಕಮ್ಮಿ ಬರ್ತಾಯಿದೆ. ನೋಡಿದವರೆಲ್ಲ ಲೈಕ್ಸ್ ಮಾಡಿ. ಥ್ಯಾಂಕ್ ಯು. ನಾನಿಲ್ಲಿ ಒತ್ಲಿಗೆ ಮಾಡಿದೆ, ಅದ್ರ ಜೊತೆನೇ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಅನ್ನ ಜೊತೆ, ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಜೊತೆ ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಟೊಮೊಟೊ ಕಾಯಿ ಇದ್ದರೆ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.